ನಮಸ್ಕಾರ ಸ್ನೇಹಿತರೆ. ಜೈಸ್ವಾಲ್ ರನ್ಔಟ್ ವಿವಾದ ಅಂಪೈರ್ಗೆ ಬಿತ್ತು 10 ಕೋಟಿ ದಂಡ. ಸ್ನೇಹಿತರೆ, ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಎರಡನೇ ಟೆಸ್ಟ್ ಡೇಟು ಈಗ ನಡೀತಾ ಇದೆ. ಒಂದು ಬೆಳಗಿನ ಜಾವದಲ್ಲಿ 92ನೇ ಓವರ್ನಲ್ಲಿ ಒಂದು ರನ್ಔಟ್ ವಿವಾದ ಕೂಡ ಇಲ್ಲಿ ಆಯಿತು. ಅಂದರೆ ಅದು ಯಶಸ್ವಿ ಜೈಸ್ವಾಲ್ ಅವರ ರನ್ಔಟ್ ವಿವಾದ ಅಂತ ಹೇಳ್ಬೋದು. ಆದರೆ ಏನೆಲ್ಲ ಆಯಿತು ಈ ಒಂದು ವಿವಾದದಲ್ಲಿ ಅಂತ ನಾನು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಕಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ನೀವು ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ಒಂದು ವಿಡಿಯೋ ನೋಡುತ್ತಿದ್ದಲ್ಲಿ ದಯವಿಟ್ಟು ತಪ್ಪದೆ ಒಂದು ಲೈಕ್ ಮಾಡಿ. ಇನ್ನು ಬೆಳಗಿನ ಜಾವದಲ್ಲಿ ಒಂದು 92ನೇ ಓವರ್ನಲ್ಲಿ ಅಂದರೆ ಎರಡನೇ ಬಾಲ್ ಜಡನ್ ಸೀಲ್ಸ್ ಅವರು ಆಡ್ತಾರೆ. ಅಂದರೆ ಫುಲ್ ಡೆಲಿವರಿ ಹಾಕಿ ಇವರು ಅದನ್ನು ಜೈಸ್ವಾಲ್ ಅವರು ಮಿಡ್ ಆಫ್ ಕಡೆಗೆ ಚೆಂಡನ್ನು ಹೊಡೆದರು. ಬಟ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಿರ್ಬೇಕಾದ್ರೆ ಶುಭ್ಮನ್ ಗಿಲ್ ಅವರು ಈ ಒಂದು ಕರೆಗೆ ಕೂಡ ಅವರನ್ನು ಕಾಲ್ ಮಾಡಿದರು. ಬಟ್ ಹೀಗಾಗಿ ವಾಪಸ್ ಅವರು ಹಿಂದೆ ಹೋಗಿದ್ದರಿಂದ ಈ ಒಂದು ಘಟನೆ ಇಲ್ಲಿ ನಡೀತು. ಜೈಸ್ವಾಲ್ ಪಿಚ್ ಮಧ್ಯದಲ್ಲಿ ಸಿಕ್ಕಾಕೊಂಡು ಇಲ್ಲಿ ವೆಸ್ಟ್ ಇಂಡೀಸ್ ಫೀಲ್ಡರ್ ಚೆಂಡನ್ನು ಕೀಪರ್ನ ತುದಿಯ ಕಡೆಗೆ ಎಸೆದರು. ಅಂದರೆ ಅದು ಟೇನಿನ್ ಇಂಬ್ಲಾಚ್ ಸ್ಟಂಪ್ಗಳನ್ನು ಕೂಡ ಇಲ್ಲಿ ಮುರಿಯಲು ಪ್ರಯತ್ನಿಸಿದರು. ಬಟ್ ಅದ್ಯಾಗೂ ಇಲ್ಲಿ ಪೆಲ್ಸ್ ಬಿದ್ದಾಗ ಆ ಒಂದು ಚೆಂಡು ಕೀಪರ್ನ ಗ್ಲೌಸ್ನಲ್ಲಿ ಸೇಫ್ ಆಗಿರಲಿಲ್ಲ. ಮತ್ತು ಅಂಪೈರ್ಗಳನ್ನು ಇದನ್ನು ವಾಪಸ್ ರಿವ್ಯೂ ಕೂಡ ಇಲ್ಲಿ ತಗೊಳ್ಳಿಲ್ಲ. ಥರ್ಡ್ ಅಂಪೈರ್ಗೆ ಇದನ್ನು ಡಿಸಿಷನ್ ಮಾಡೋಕ್ಕೆ ಮೈದಾನದಲ್ಲಿ ಅಂಪೈರ್ಗಳು ನೀಡಬೇಕಿತ್ತು. ಬಟ್ ಈ ಒಂದು ವಿವಾದ ಇದೀಗ ಎಲ್ಲ ಕಡೆನೂ ಚರ್ಚೆ ಆಗ್ತಿದೆ. ಸ್ವತಃ ಜೈಸ್ವಾಲ್ ಮತ್ತು ಗಿಲ್ ಈ ಇಬ್ಬರು ಕೂಡ ಈ ಒಂದು ಡಿಸಿಷನನ್ನು ಇಲ್ಲಿ ಸ್ಪಷ್ಟವಾಗಿ ಅವರೇ ಕೂಡ ನಂಬಲಿಲ್ಲ. ಬಟ್ ಈ ವಿವಾದ ಸದ್ಯಕ್ಕಂತರೂ ಇಲ್ಲಿ ಜೈಸ್ವಾಲ್ ಅವರಿಗೆ ಅನ್ಯಾಯ ಆಗಿದೆ ಅಂತಲೇ ಹೇಳ್ಬೋದು. ಮೇ ಬಿ ಇಲ್ಲಿ ರೂಲ್ಸ್ ಏನು ಹೇಳುತ್ತಪ್ಪ ಅಂದರೆ ಈ ಒಂದು ವಿಕೆಟ್ ಕೀಪರ್ ಕೈಯಲ್ಲಿ ಚೆಂಡು ಸೇಫ್ ಆಗಿ ಇದ್ದಾಗ ಪೆಲ್ಸ್ ಬಿದ್ದರೆ ಮಾತ್ರ ಔಟ್. ಹೀಗಾಗಿ ವಿಕೆಟ್ ಕೀಪರ್ನ ಕೈಯಲ್ಲಿ ಆ ಒಂದು ಗ್ಲೌಸ್ಗೂ ಕೂಡ ಇಲ್ಲಿ ಚೆಂಡು ತಾಕಿರಲಿಲ್ಲ. ಹೀಗಾಗಿ ಇದು ಮೇ ಬಿ ನಾಟ್ಔಟ್ ಆದರೂ ಕೂಡ ಥರ್ಡ್ ಅಂಪೈರ್ಗೆ ಏನಾದರೂ ಪರಿಶೀಲನೆ ಮಾಡೋಕ್ಕೆ ಹೇಳಿದರೆ ಇದು ನಾಟ್ಔಟ್ ಆಗಿರಬಹುದು ಅಂತ ನಮ್ಮ ಅಭಿಪ್ರಾಯ. ಬಟ್ ನಿಮ್ಮ ಅಭಿಪ್ರಾಯ ಇದು ಜೈಸ್ವಾಲ್ ಅವರ ರನ್ಔಟ್ ಔಟಾ ಅಥವಾ ನಾಟ್ ಔಟಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.